ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು 136 ಸ್ಪ್ಲೆಂಡೆಡ್ ಮೆಜಾರಿಟಿ ಜೊತೆಗೆ ಆವತ್ತಿನ ದಿನ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿತ್ತು. ಇವತ್ತಿನ ದಿನಕ್ಕೂ ಕೂಡ ಸಿದ್ದರಾಮಯ್ಯನವರ ಅಹಿಂದ ಸಿದ್ಧಾಂತಗಳೇನಿದೆ ಆ ಅಹಿಂದ ಸಿದ್ಧಾಂತಕ್ಕೆ ರಾಹುಲ್ ಗಾಂಧಿ ಮಾರು ಹೋಗಿದ್ದಾರೆ, ಬಹುಪರಾಕನಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಅಹಿಂದ ವರ್ಗಗಳ ಸಂಘಟನೆಗೆ ಒತ್ತನ್ನು ಕೊಟ್ಟು ಸಿಎಂ ಸಿದ್ದರಾಮಯ್ಯನವರನ್ನ ಅದಕ್ಕೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳ ಅಹಿಂದ ಫಾರ್ಮುಲಾ ರಾಹುಲ್ಗೆ ಶಕ್ತಿ ತುಂಬುವ ಸಾಧ್ಯತೆ ಇದೆ. ರಾಹುಲ್ ಜೋಡೋ ಯಾತ್ರೆ ಮಾಡಿದ್ರೂ ಕೂಡ ಮತದಾರರ ಕೈ ಹಿಡಿದಿರಲಿಲ್ಲ. ಈಗ ಅಹಿಂದ ಮಂತ್ರವನ್ನ ಜಪಿಸುತ್ತಾ ಮುಂದಿನ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೋತಿದ್ದಾರೆ. 2029 ಲೋಕಸಭಾ ಇಲೆಕ್ಷನ್ಗೆ ರಾಹುಲ್ ಗಾಂಧಿ ಭರ್ಜರಿ ತಯಾರಿ ಮಾಡ್ಕೋತಿದ್ದಾರೆ. ಅಹಿಂದ ಸಂಘಟನೆಗೆ ಮುಂದಾಗಿದ್ದಾರೆ. ಅದಕ್ಕೋಸ್ಕರ ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯನ್ನು ರಚನೆ ಮಾಡಿದ್ದಾರೆ. ಆ ಸಲಹಾ ಮಂಡಳಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಒಂದು ಮಹತ್ವದ ಜವಾಬ್ದಾರಿಯನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಒಬಿಸಿ ಸಲಹಾ ಮಂಡಳಿಗೆ ಸಿದ್ದು ಹೆಸರನ್ನು ಸೇರಿಸೋದಕ್ಕೆ ಹೇಳಿದ್ದೆ ರಾಹುಲ್ ಗಾಂಧಿ ಅವರು. ಸಲಹಾ ಮಂಡಳಿಯಲ್ಲಿ ಮಹತ್ವದ ಪಾತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿರ್ವಹಿಸಲಿದ್ದಾರೆ. ಅವರ ಇನ್ಪುಟ್ಸ್ಗಳನ್ನು ರಾಹುಲ್ ಗಾಂಧಿ ತಗೊಂಡು ಅದನ್ನು 2029 ಚುನಾವಣೆಗೆ ಬಳಸಬೇಕು ಅಂತ, ಅಂದರೆ ಮುಂದಿನ ಚುನಾವಣೆಗೆ ಅಹಿಂದ ಅನ್ನುವಂಥ ಕಾನ್ಸೆಪ್ಟ್ನ ಜೊತೆಗೆ ರಾಹುಲ್ ಗಾಂಧಿ ಕಣಕ್ಕಿಳಿಯೋದಕ್ಕೆ, ಆ ಮತ ಬ್ಯಾಂಕನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಅನ್ನೋ ಸುದ್ದಿ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ, ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ನಡೆ ನುಡಿ ನೀತಿ ನಿರೂಪಣೆಗಳಿಗೆ ಮಾರು ಹೋಗಿರೋ ರಾಹುಲ್ ಗಾಂಧಿ ಈಗ ಈ ಒಬಿಸಿ ಸಲಹಾ ಸಮಿತಿ ರಚನೆಯ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಐಡಿಯಾಲಜಿಗಳು ಇದೆ ಅಂತ ಹೇಳಲಾಗ್ತದೆ. ಏನು ಸುದ್ದಿ ಇದು? ನಿಜ. ಯಾಕಂತ ಹೇಳಿದ್ರೆ ಈಗ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ಪಕ್ಷಗಳು ಒಂದಿಷ್ಟು ಪ್ರಾಧಾನ್ಯತೆಯನ್ನು ಹಾಕೊಂಡಿರ್ತವೆ. ಬಿಜೆಪಿ ಒಂದು ಲೆಕ್ಕಾಚಾರಗಳೊಂದಿಗೆ ಒಂದು ಕಾರ್ಯನಿರ್ವಹಿಸ್ತಾ ಇದೆ, ಹಿಂದುತ್ವ ಅದೇ ರೀತಿ ರಾಷ್ಟ್ರೀಯತೆ ಮೇಲೆ. ಆದ್ರೆ ಕಾಂಗ್ರೆಸ್ ಮೊದಲಲ್ಲೂ ಕೂಡ ಅಹಿಂದ ಪರ, ಅದೇ ರೀತಿಯಾಗಿ ಬಡವರ ಪರದ ಸರ್ಕಾರ, ಅದೇ ರೀತಿ ಪಕ್ಷ ಅಂತೇಳಿ ಬಿಂಬಿಸ್ಕೊಳ್ತಾ ಇತ್ತು. ಅದೇ ರೀತಿಯಾಗಿ ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಹಿಂದ ಸಿದ್ಧಾಂತವನ್ನು ಮೊದಲಿಂದ ಕೂಡ ಬೆಂಬಲಿಸಿಕೊಂಡು ಬಂದವರು. ಯಾವತ್ತೂ ಅವ್ರನ್ನ ಜೆಡಿಎಸ್ ಇಂದ ಹೊರಗಾಕಲಾಯಿತು, ಆವಾಗಲೇ ಅಹಿಂದ ಸಂಘಟನೆ ಮಾಡೋದ್ರ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಂಘಟನೆಗಳನ್ನು ಮಾಡ್ಕೊಂಡು ಅಧಿಕಾರ ಹಿಡಿದ್ರು. ಆದ್ರೆ ಇರ್ತಕ್ಕಂಥ ಪ್ರಶ್ನೆಗಳು ಇರ್ತಕ್ಕಂಥದ್ದು ಇಲ್ಲಿ ಅಹಿಂದ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಒಪ್ಪ ಹಾಕತ್ತಾ ಅಂತ ಹೇಳಿ ಹಾಕತ್ತೆ ಅನ್ನೋದು ರಾಹುಲ್ ಗಾಂಧಿ ಅವರು ಪ್ರೂವ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಬಲ ಸಿಎಂ ಸಿದ್ದರಾಮಯ್ಯನಿಗಿದ್ದೇ ಇದೆ. ಸಿಎಂ ಸಿದ್ದರಾಮಯ್ಯನವರು ಜಾಸ್ತಿ ನಂಬ್ತಾರೆ ರಾಹುಲ್ ಗಾಂಧಿ ಅವರು. ಅದೇ ಕಾರಣಕ್ಕೋಸ್ಕರವಾಗಿ ರಾಷ್ಟ್ರೀಯ ಒಬಿಸಿಯ ಮಂಡಳಿಯ ಸದಸ್ಯರನ್ನಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೇ ಸಭೆಯನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಭೆ ಮಾಡಿ ಕೂಡ ಕಾರಣ ಇದೆ, ಕರ್ನಾಟಕದಲ್ಲಿ 70% ಒಬಿಸಿಗಳಿದೆ. ಹೀಗಾಗಿನೇ ಇಲ್ಲಿ ರಾಜ್ಯದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಯಾಕಂತ ಹೇಳಿ 2029ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅಂತೇಳಿ ರಾಹುಲ್ ಗಾಂಧಿ ಹೊರಟಿದ್ದಾರೆ. ಇದಕ್ಕೆ ಒಬಿಸಿಯ ಶಕ್ತಿ ದೊಡ್ಡ ಮಟ್ಟಕ್ಕೆ ತುಂಬಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಎಸ್ಸಿ ಕಾಂಗ್ರೆಸ್ನತ್ತ ಇದೆ, ಆದ್ರೆ ಎಸ್ಟಿ ಬಿಜೆಪಿ ಅತ್ತ ವಾಲ್ತಾ ಇದೆ. ಅದೇ ರೀತಿ ಒಬಿಸಿ ಮೋದಿ ಪ್ರಧಾನಿ ಆದ ಮೇಲೆ ಮೋದಿ ಒಬಿಸಿ ನಾಯಕ ಅಂತ ಹೇಳಿ ಹೆಚ್ಚು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಬಿಜೆಪಿ ಅಂತ ಶಿಫ್ಟ್ ಆಗಲಿಕ್ಕೆ ಶುರುವಾಯಿತು. ಹೀಗಾಗಿ ಸಿದ್ದರಾಮಯ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರನ್ನ ಬಳಸ್ಕೊಳ್ಬೇಕು. ಅದೇ ರೀತಿಯಾಗಿ ಮುಂದಿನ ಚುನಾವಣೆಗೆ ದೊಡ್ಡ ಮಟ್ಟಕ್ಕೆ ಸಿದ್ದರಾಮಯ್ಯ ಮೂಲಕ ಇಂಪ್ಯಾಕ್ಟ್ ಮಾಡಬೇಕು. ಹಾಗಂತೇಳಿ ಅವ್ರನ್ನ ಸಿಎಂ ಹುದ್ದೆ ನಿಲ್ಲಿಸಬೇಕು ಅಂತಲ್ಲ, ಸಿಎಂ ಸಿದ್ದರಾಮಯ್ಯನವರನ್ನ ರಾಷ್ಟ್ರೀಯ ನಾಯಕ ಅಂತೇಳಿ ಬಿಂಬಿಸಬೇಕು. ಅದ್ರ ಆ ಮೂಲಕವಾಗಿ ತಾವು ಹೆಚ್ಚು ಲಾಭವನ್ನು ಪಕ್ಷಕ್ಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಇರತಕ್ಕಂಥ ಬದ್ಧತೆಗಳನ್ನ ಒಬಿಸಿ ವಿಚಾರದಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ. ಅದೇ ರೀತಿಯಾಗಿ ಪದೇ ಪದೇ ಅಹಿಂದ ಬಂದಾಗ ಖರ್ಗೆ ಅವರು ಅಡ್ಗಾಲ ಆಗ್ತಾರೆ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅಡ್ಗಾಲ ಆಗ್ತಾರೆ, ಅಥವಾ ಬೇರೆ ಬೇರೆ ಅಡ್ಗಾಲ ಆಗ್ತಾರೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡಿ ಶುರು ಆಗುತ್ತೆ. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಒಪ್ಪಿಕೊಂಡು ಅವ್ರನ್ನ ಅಹಿಂದ ಸಂಘಟನೆಗೋಸ್ಕರವೇ ಬಿಟ್ಟಂತ ಕಾಣ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಇದಿಷ್ಟು ಬಲ ಬರುತ್ತೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಗೇಟ್ ಪಾಸ್ ಕೊಟ್ಟರು ಬೋರ್ಡಿಂಗ್ ಪಾಸ್ ಅಷ್ಟೇ ಅಂತ ಲೆಕ್ಕಾಚಾರ ಬಿಜೆಪಿ ಹಾಕೊಂಡ್ರು ಕೂಡ ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಒಬಿಸಿಯ ಸಲಹಾ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ದು ಒಂದಿಷ್ಟು ಗೇಮ್ ಪ್ಲಾನ್ ಅಂತಲೇ ಹೇಳಬೇಕು. ರಾಹುಲ್ ಗಾಂಧಿ ಅವರ ಗೇಮ್ ಪ್ಲಾನ್ಗೆ ಸಿಎಂ ಸಿದ್ದರಾಮಯ್ಯನವರು ಸಪೋರ್ಟ್ ದೊಡ್ಡ ಮಟ್ಟಕ್ಕೆ ಮಾಡ್ತಾರೆ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.